ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪರಮಾತ್ಮ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 29/5/2026. ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಸಹಜಯೋಗಿ ಮಕ್ಕಳೇ, ರಾಮ್ ಸಿಮರೋ ಮೋರೆ ಮನ್ ಪ್ರಭಾತರೇ. ರಾಮನ ಸ್ಮರಣೆಯನ್ನು ಮುಂಜಾನೆಯ ಸಮಯದಲ್ಲಿ ಮಾಡಬೇಕು. ಪ್ರಭಾತ ಸಮಯದಲ್ಲಿ ಶಿವ ಬಾಬಾರವರನ್ನು ನೆನಪು ಮಾಡಿರಿ. ಹೇ ಆತ್ಮವೇ, ಹೇ ನನ್ನ ಆತ್ಮದ ಮನಸ್ಸೇ, ಮುಂಜಾನೆ ತಂದೆಯನ್ನು ನೆನಪು ಮಾಡು. ಇದು ಈಗಿನ ಮಾತೆಯಾಗಿದೆ. ಭಕ್ತಿಯಲ್ಲಿ ಇದರ ಅರ್ಥವನ್ನು ಸ್ವಲ್ಪವೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಬಾಯಿಂದ ಯಾವುದೇ ಶಬ್ದ ಮಾಡಬಾರದು. ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಬೇಕು. ಓಂ ನಮಃ ಶಿವಾಯ. ಮಕ್ಕಳಿಗೆ ಇಂತಹ ಯುಕ್ತಿಯನ್ನು ತಿಳಿಸಬೇಕೆಂಬ ವಿಚಾರವಿರುತ್ತದೆ. ಅದು ಎಲ್ಲರಿಗೂ ಅರ್ಥವಾಗಲಿ. ಮ್ಯೂಸಿಯಂಗೆ ಬರುತ್ತಾರೆ, ಒಳ್ಳೆಯದು ಎನ್ನುತ್ತಾರೆ. ಆದರೆ ಸಮಯದ ಅಭಾವವಿದೆ. ಮಕ್ಕಳಾದ ನಿಮಗೂ ಅಷ್ಟೊಂದು ಸಮಯವಿಲ್ಲ. ತಂದೆಯೂ ನಿಮಗೆ ನಿರ್ದೇಶನ ನೀಡುತ್ತಾರೆ. ತಂದೆಯನ್ನು ನೆನಪು ಮಾಡಲು ಸಾಧ್ಯವಾಗದಿದ್ದಾಗ ಸಮಯವಿಲ್ಲ ಎನ್ನುತ್ತೀರಿ. ಮಾಯೆಯು ತಂದೆಯನ್ನು ನೆನಪು ಮಾಡಲು ಸಮಯ ನೀಡುವುದಿಲ್ಲ, ಸಮಯವನ್ನು ಕಸಿದುಕೊಳ್ಳುತ್ತದೆ. ಆಗ ಹೇಳುತ್ತೀರಿ, ಬಾಬಾ, ಇಡೀ ದಿನದಲ್ಲಿ ಅರ್ಧ ಗಂಟೆ 1 ಗಂಟೆ ನೆನಪು ನಿಲ್ಲುತ್ತದೆ. ಸರಾಸರಿ ಯಾರು ನಾವು 2 ಗಂಟೆ ನೆನಪು ಮಾಡುತ್ತೇವೆ ಎಂದು ತಿಳಿದುಕೊಳ್ಳುತ್ತೀರೋ ಅವರು ಕೈ ಎತ್ತಿ. ಯೋಗ ಎಂದರೆ ಯೋಗ. ಮಾಸ್ಟರ್ ಕಲಿಸುವಾಗ ವಿದ್ಯಾರ್ಥಿಯ ಯೋಗವು ಮಾಸ್ಟರ್ ಜೊತೆ ಇರುತ್ತದೆ ಅಲ್ಲವೇ? ಅದು ಸ್ಕೂಲ್ ನೆನಪು. ಅಭ್ಯಾಸ ಬಿದ್ದಿದೆ. ಎಷ್ಟು ಗಂಟೆ ಓದುತ್ತಾರೋ ಅಷ್ಟು ನೆನಪಿನಲ್ಲಿ ಇರುತ್ತಾರೆ. ಇವರು ನಿರಾಕಾರ ತಂದೆ. ಮಕ್ಕಳೇ, ನಿಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ. ಬಾಬಾ ಇದಕ್ಕಾಗಿ ಕೇಳುತ್ತಾರೆ, ಎಷ್ಟು ಸಮಯ ನೆನಪು ಮಾಡುತ್ತೀರಿ? ಸ್ವಲ್ಪ ಸ್ವಲ್ಪವಾಗಿ 2 ಗಂಟೆ ನೆನಪು ಮಾಡುತ್ತೀರಾ? ಬಾಬಾ ಇಲ್ಲಿ ಕುಳಿತಿದ್ದಾರೆ. ಬಾಬಾ ಮುರುಳಿ ನಡೆಸುತ್ತಾರೆ. ಧಾರಣೆಯಾಗದಿದ್ದರೆ ಬುದ್ಧಿಯು ಹೊರಗೆ ಹೋಗುತ್ತದೆ. ಶಾಲೆಯಲ್ಲಿ ಮಕ್ಕಳು ಧಾರಣೆ ಮಾಡುತ್ತಾರೆ ಅಲ್ಲವೇ? ಧಾರಣೆಯಾದರೆ ಸೇವೆ ಕೂಡ ಮಾಡಬಹುದು. ಬಾಬಾ 1 ಗಂಟೆ ಮುಂಜಾನೆ ಕುಳಿತುಕೊಳ್ಳುತ್ತಾರೆ. ಆಗ ಆ 1 ಗಂಟೆ ತಂದೆಯ ನೆನಪಿನಲ್ಲಿ ಇರುತ್ತೀರಾ ಅಥವಾ ಬುದ್ಧಿಯು ಹೊರಗೆ ಹೋಗುತ್ತದೆಯೇ? ಇದು ಸಂಪೂರ್ಣ ಹೊಸ ವಿಷಯ. ಇದರಲ್ಲಿ ಕಷ್ಟವಿದೆ. ಮಾಯೆಯು ಯುದ್ಧ ಮಾಡುತ್ತದೆ. ಎಲ್ಲೋ ಒಂದು ಕಡೆ ಬುದ್ಧಿಯು ಹೋಗುತ್ತದೆ. ಒಂದು ವೇಳೆ ಪೂರ್ತಿ ಕೇಳಿ ನೋಟ್ ಮಾಡಿಕೊಂಡರೆ ನೆನಪಿನಲ್ಲಿ ಇರಬಹುದು. ಹೊರಗಡೆ ಬುದ್ಧಿ ಹೋಗಲು ಸಾಧ್ಯವಿಲ್ಲ. ಸಂಬಂಧ ಕಡಿಯಬಾರದು. ಕೊನೆಯವರೆಗೂ ಯಾರ ಸಂಬಂಧ ಕಡಿಯುವುದಿಲ್ಲವೋ ಅವರೇ ಉನ್ನತ ಪದವಿ ಪಡೆಯುತ್ತಾರೆ. ತಂದೆಯೂ ತಿಳಿಸಿದ್ದಾರೆ, ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟೇ ನೀವು ಖುಷಿಯಲ್ಲಿ ಇರುತ್ತೀರಿ. ನೀವು ರಜೋಪ್ರಧಾನವಾಗಿದ್ದಾಗಲೂ ಬಹಳ ಖುಷಿಯಾಗಿದ್ದೀರಿ. ಸತೋಪ್ರಧಾನವಾಗಿದ್ದಾಗ ಬಹಳ ಖುಷಿಯಾಗಿದ್ದೀರಿ. ತಮೋಪ್ರಧಾನವಾದಾಗ ಬಹಳ ದುಃಖಿಯಾಗಿದ್ದೀರಿ. ಇದು ನಾಟಕದಲ್ಲಿ ನಿಗದಿಯಾಗಿದೆ. ಯೋಗವನ್ನು ಹೇಗೆ ಜೋಡಿಸಬೇಕು ಎಂದು ಮಕ್ಕಳಿಗೆ ತಿಳಿಸಬೇಕು. ಆಗ ಇವರು ಸಂಪೂರ್ಣ ನಿಖರವಾಗಿ ತಿಳಿಸುತ್ತಾರೆ ಎಂದು ತಿಳಿದುಕೊಳ್ಳುತ್ತಾರೆ. ಇದನ್ನೇ ಸತ್ಯವಾದ ಯೋಗ ಎನ್ನಲಾಗುತ್ತದೆ. ಇದನ್ನು ಅವಶ್ಯವಾಗಿ ತಿಳಿದುಕೊಳ್ಳಬೇಕು. ಈ ಪ್ರಪಂಚವೇ ತಮೋಪ್ರಧಾನವಾಗಿದೆ. ಇದು ಅನುಭವದಿಂದ ಹೇಳುತ್ತಿದ್ದಾರೆ ಎಂದು ತಿಳಿಯುವಂತೆ ತಿಳಿಸಬೇಕು. ಕೇಳಿದ ಮಾತಲ್ಲ. ನಾವೇ ಸುಖಿಯಾಗಿದ್ದೆವು, ಈಗ ದುಃಖಿಯಾಗಿದ್ದೇವೆ. ಇವರೇ ಪೂಜ್ಯ ದೇವತೆಗಳು ಮತ್ತೆ ಪೂಜಾರಿ ಮನುಷ್ಯರಾಗಿದ್ದಾರೆ. ದೇವತೆಗಳು ಪೂಜಾರಿಯಾಗಿರುವುದಿಲ್ಲ, ಮನುಷ್ಯರೇ ಪೂಜಾರಿಯಾಗಿರುತ್ತಾರೆ. ಪೂಜಾರಿಯಾಗಿರದಿದ್ದರೆ ಜ್ಞಾನವಿಲ್ಲ, ಪೂಜ್ಯರಾಗಿದ್ದರೆ ಭಕ್ತಿ ಇಲ್ಲ. ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚ ಇದೆ ಅಲ್ಲವೇ? ಇದು ನಾಟಕದ ನಿಖರವಾದ ಲೆಕ್ಕಾಚಾರವಾಗಿದೆ. ಹೊಸ ಪ್ರಪಂಚದಿಂದ ಹಳೆ ಪ್ರಪಂಚವಾಗಲು ಎಷ್ಟು ಸಮಯ ಬೇಕು? ತಂದೆಯೂ ತಿಳಿಸಿದ್ದಾರೆ, ಪ್ರಪಂಚದ ಆಯುಷು ಇಷ್ಟೇ ಎಂದು. 1 ಸೆಕೆಂಡ್ ಕೂಡ ಹೆಚ್ಚು ಕಡಿಮೆಯಾಗಲು ಸಾಧ್ಯವಿಲ್ಲ. ಈಗ ನಿಮ್ಮ ಬುದ್ಧಿಯಲ್ಲಿದೆ 5,000 ವರ್ಷಗಳು ಪೂರ್ಣಗೊಳ್ಳುತ್ತಿವೆ ಎಂದು. ಅಟಮಿಕ್ ಬಾಂಬ್ಗಳು ಯುದ್ಧವು ನಡೆಯಲಿದೆ. ಜೊತೆಗೆ ನೈಸರ್ಗಿಕ ವಿಕೋಪಗಳು ಸಂಭವಿಸುತ್ತವೆ. ಅಂದ್ರೆ ಪ್ರಾಕೃತಿಕ ವಿಕೋಪಗಳು ಆಗ್ತವೆ. 2 ಸಹಾಯ ಮಾಡಿ ಬೇಗನೆ ಕೆಲಸ ಮುಗಿಸುತ್ತವೆ. ಆಸ್ಪತ್ರೆ ಇತ್ಯಾದಿಗಳು ಇರುವುದಿಲ್ಲ. ಎಲ್ಲರೂ ಎಲ್ಲಿಗೆ ಹೋಗುತ್ತಾರೆ? ರೋಗಿಗಳು ಸಮಾಪ್ತಿಯಾಗುತ್ತಾರೆ. ವಿದೇಶದಲ್ಲಿ ಸಾವು ಸುಲಭವಾಗಿದೆ, ಏಕೆಂದರೆ ಅವರು
ಬಹಳ ಸುಖ ಅನುಭವಿಸಿಲ್ಲ. ಇಲ್ಲಿ ರಕ್ತದ ನದಿಗಳು ಹರಿಯುತ್ತವೆ, ನಂತರ ತುಪ್ಪದ ನದಿಗಳು. ಇಲ್ಲಿ ಸುಖವೂ ಹೆಚ್ಚಿದೆ, ಹಾಗೆಯೇ ದುಃಖವೂ ಹೆಚ್ಚಿದೆ. ಅಲ್ಲಿ ಬಹಳ ಸಿಹಿಯಾದ ಸಾವು ಇರುತ್ತದೆ. ಕುಳಿತಲ್ಲೇ ಪ್ರಜ್ಞೆ ತಪ್ಪಿದರೆ ಮುಗಿದು ಹೋಯಿತು. ಅವರ ಸಾವು ಬಹಳ ಸಹಜವಾಯಿತು ಎಂದು ನೀವು ಖುಷಿ ಪಡುತ್ತೀರಿ. ಸಾವು ಎಂದರೆ ಹೀಗಿರಬೇಕು, ಹೀಗೆ ಕುಳಿತಲ್ಲೇ ಶರೀರ ಬಿಡಬೇಕು. ಕರ್ಮಾತೀತ ಸ್ಥಿತಿ ಇದ್ದರೆ ಕೆಳಗೆ ಬೀಳುವುದು ಇಲ್ಲ. ಅದು ಎಲ್ಲಕ್ಕಿಂತ ಒಳ್ಳೆಯದು. ಮುಂದೆ ನೀವು ನೋಡುತ್ತೀರಿ, ವಿದೇಶದಲ್ಲೂ ಕುಳಿತಲ್ಲೇ ಮುಗಿದು ಹೋಗುವಂತಾಗುತ್ತದೆ. ಪ್ರಜ್ಞೆ ತಪ್ಪಿದರೂ ಹರ್ಷಿತ ಮುಖವಾಗಿರಬೇಕು. ಏನಾದರೂ ಗುರುತು ಬೇಕಲ್ಲವೇ? ಆತ್ಮವು ಹರ್ಷಿತವಾಗಿ ಹೋಗುತ್ತದೆ. ಆತ್ಮದಲ್ಲಿ ಹರ್ಷಿತತನವಿದ್ದರೆ ಶರೀರದ ಮೇಲೆಯೂ ಬರುತ್ತದೆ. ಆತ್ಮವು ಬಹಳ ಖುಷಿಯಿಂದ ಹರ್ಷಿತ ಮುಖವಾಗಿ ಶರೀರ ಬಿಡುತ್ತದೆ. ಅದನ್ನು ಕರ್ಮಾತೀತ ಸ್ಥಿತಿ ಎನ್ನಲಾಗುತ್ತದೆ. ಅವರು ಈ ಪದವಿ ಪಡೆಯುತ್ತಾರೆ. ಬೇರೆ ಯಾವುದೂ ನೆನಪಿಗೆ ಬರಬಾರದು. ಇದನ್ನು ಎಲ್ಲಕ್ಕಿಂತ ಮಧುರವಾದ ಶರೀರ ಬಿಡುವುದು ಎನ್ನಲಾಗುತ್ತದೆ. ಅದಕ್ಕಾಗಿಯೇ ಹಾವಿನ ಉದಾಹರಣೆ ನೀಡುತ್ತಾರೆ. ಅಭ್ಯಾಸ ಇಲ್ಲಿಂದಲೇ ಆಗುತ್ತದೆ, ನಂತರ ನಡೆಯುತ್ತಿರುತ್ತದೆ. ಇದನ್ನು ಗುಪ್ತ ಪರಿಶ್ರಮ ಎನ್ನಲಾಗುತ್ತದೆ. ನಿಮಗೆ ಮಾತ್ರ ಗೊತ್ತು, ಬೇರೆಯವರಿಗೆ ತಿಳಿಯುವುದಿಲ್ಲ. ನಾವು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇವೆ ಎಂದು ಪ್ರತಿಯೊಬ್ಬರು ತಮ್ಮನ್ನು ತಾವೇ ತಿಳಿದುಕೊಳ್ಳಬೇಕು. ಮೋಸ್ಟ್ ಬಿಲವೆಡ್, ಪರಮ ಪ್ರಿಯ ತಂದೆಯಾಗಿದ್ದಾರೆ. ನಿಮ್ಮನ್ನು ಹೊರತುಪಡಿಸಿ ಬೇರೆ ಯಾರು ನಿಖರವಾಗಿ ತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲ. ನಿಮಗೆ ತಂದೆಯ ಕರ್ತವ್ಯ ಗೊತ್ತಿದೆ, ಅದಕ್ಕಾಗಿಯೇ ಅತಿ ಪ್ರೀತಿಯ ತಂದೆ ಎನ್ನುತ್ತೀರಿ. ಪರಮ ಪ್ರಿಯ ಪರಮಪಿತ ಪರಮಾತ್ಮ. ಮತ್ತೆ ಒಳ್ಳೆಯ ವಿಷಯವೆಂದರೆ ಇವರು ತಂದೆಯೂ ಹೌದು, ಶಿಕ್ಷಕರೂ ಹೌದು, ಸದ್ಗುರುಗಳೂ ಹೌದು. ತಂದೆಯನ್ನು ಮರೆತರೆ ಶಿಕ್ಷಕರನ್ನು ನೆನಪು ಮಾಡಿ. ಮಾರ್ಗದರ್ಶಕರು ಜೊತೆಯಲ್ಲೇ ಇದ್ದಾರೆ ಅಲ್ಲವೇ? ಲಿಬ್ರೇಟರ್ ಮತ್ತು ಗೈಡ್ ಆಗಿದ್ದಾರೆ. ಇದು ಸರಿಯಾಗಿದೆ. ದುಃಖದಿಂದ ವಿಮೋಚನೆ ಮಾಡುವವರು ತಂದೆ. ಬಾಬಾ ತಿಳಿಸಿದ್ದಾರೆ, ಜ್ಞಾನದ ಹುಲ್ಲು ಸಿಕ್ಕಿದೆ, ಈಗ ಇದರ ಮೇಲೆ ವಿಚಾರ ಸಾಗರ ಮಂಥನ ಮಾಡುತ್ತೀರಿ. ತಂದೆಯು ನೆನಪಾಗುತ್ತಾರೆ, ಚಕ್ರವೂ ನೆನಪಾಗುತ್ತದೆ, ಖುಷಿಯ ಮಟ್ಟ ಕೂಡ ಏರಿರುತ್ತದೆ. ಶರೀರ ಬಿಟ್ಟು ನಾವು ಪ್ರಿನ್ಸ್ ಆಗುತ್ತೇವೆ, ಈ ಅನುಭವ ಇರುವುದಿಲ್ಲವೇ? ಮಕ್ಕಳಿಗೆ ಜ್ಞಾನವಂತೂ ಸಿಕ್ಕಿದೆ, ಈಗ ಮಕ್ಕಳಿಗೆ ಉನ್ನತ ನಂಬರ್ ಪಡೆಯಬೇಕೆಂಬ ಹಂಬಲವಿರುತ್ತದೆ. ಶಿಕ್ಷಕರು ಖುಷಿಯಾಗುತ್ತಾರೆ, ಚೆನ್ನಾಗಿ ಓದಿದರೆ ಬಹಳ ಚೆನ್ನಾಗಿ ಪಾಸ್ ಆಗುತ್ತಾರೆ ಎಂದು ನೋಡುತ್ತಾರೆ. ಆಗ ಶಿಕ್ಷಕರಿಗೆ ಬಹುಮಾನ ಕೂಡ ಸಿಗುತ್ತದೆ. ಬಹಳಷ್ಟು ಮಂದಿ ಫೇಲ್ ಆದರೆ ಶಿಕ್ಷಕರನ್ನು ಬದಲಾಯಿಸುತ್ತಾರೆ. ನಿಮ್ಮ ಬುದ್ಧಿಯಲ್ಲಿ ಇಡೀ ವಿಶ್ವದ ಜ್ಞಾನವಿದೆ, ಬೇರೆ ಯಾರಲ್ಲೂ ಇಲ್ಲ. ಅವರೆಲ್ಲರೂ ಶೂದ್ರ ಸಂಪ್ರದಾಯದವರು. ಇದು ದೈವಿ ಸಂಪ್ರದಾಯ. ಇದು ಬುದ್ಧಿಯಲ್ಲಿ ನೆನಪಿದೆ ಅಲ್ಲವೇ? ಒಳಗಡೆ ಜ್ಞಾನ ನಡೆಯುತ್ತಿರಬೇಕು. ಇದರಲ್ಲಿ ಮಾಯೆಯು ಬಹಳ ವಿಘ್ನಗಳನ್ನು ಹಾಕುತ್ತದೆ. ಕಣ್ಣುಗಳು ಮೋಸ ಮಾಡಬಾರದು, ಇದಕ್ಕಾಗಿ ಬಹಳ ಪರಿಶ್ರಮ ಪಡಬೇಕು. ಇದರಲ್ಲಿ ವಿಜಯವನ್ನು ಆಗ ಪಡೆಯಬಹುದು ಯಾವಾಗ ಅಶರೀರಿಯಾಗುತ್ತೀರೋ. ನಾವು ಬಾಬಾರವರ ಮಕ್ಕಳಾಗಿದ್ದೇವೆ, ಆಗ ಕಣ್ಣುಗಳು ಸಿವಿಲ್ ಆಗಿರುತ್ತವೆ. ಬಹಳ ಸುಲಭವಾಗಿದೆ. ನಾವು ಆತ್ಮ ಅಲ್ಲವೇ? ತಂದೆಯೂ ಇದ್ದಾರೆ, ಆದರೂ ತಂದೆಯ ನೆನಪು ಬುದ್ಧಿಯಲ್ಲಿ ನಿಲ್ಲುವುದಿಲ್ಲ. ಬಾಬಾ ಬಹಳ ಪಕ್ಕದಲ್ಲೇ ಕುಳಿತಿದ್ದಾರೆ, ಆದರೂ ನೀವು ನೆನಪು ಮಾಡುವಂತೆ ನಮ್ಮ ಬುದ್ಧಿಯು ಅತ್ತ ಇತ್ತ ಅಲೆದಾಡುತ್ತದೆ. ಹೌದು, ಮಕ್ಕಳಿಗಂತೂ ಹೆಚ್ಚು ಸಹಜವಾಗಿದೆ. ಬಾಬಾರವರು ಪಕ್ಕದಲ್ಲೇ ಕುಳಿತಿದ್ದೇನೆ ಎಂದು ಹೇಳುತ್ತಾರೆ. ಭೋಜನ ಸಮಯದಲ್ಲಿ ನೆನಪು ಮಾಡುತ್ತೇನೆ, ಆದರೂ ತಂದೆಯನ್ನು ಮರೆತು ಹೋಗುತ್ತೇನೆ. ಈಗ ಮಕ್ಕಳಿಗೆ ಎಲ್ಲರ ಆಕ್ಯುಪೇಷನ್ ತಿಳಿದಿದೆ. ಭಕ್ತಿ ಮಾರ್ಗದಲ್ಲಿ ಯಾರಿಗೂ ಆಕ್ಯುಪೇಷನ್ ತಿಳಿದಿಲ್ಲ. ಪಾತ್ರಧಾರಿಗೆ ನಾಟಕದ ಕ್ರಿಯೇಟರ್, ಡೈರೆಕ್ಟರ್, ಮುಖ್ಯ ಪಾತ್ರಧಾರಿಯ ಬಗ್ಗೆ ತಿಳಿದಿರುತ್ತದೆ ಅಲ್ಲವೇ? ಮನುಷ್ಯರಾಗಿದ್ದು ತಿಳಿಯದಿದ್ದರೆ ಮೂರ್ಖ ಮತ್ತು ಚಿತ್ರ ಎನ್ನುತ್ತಾರೆ ಅಲ್ಲವೇ? ಈಗ ನೀವು ತಿಳಿದುಕೊಂಡು ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೀರಿ. ಈಗ ನೀವೂ ತಿಳಿಯುತ್ತೀರಿ, ನಾವು ಇಡಿಯಟ್ಸ್, ಕೋತಿಗಳಾಗಿದ್ದೆವು ಎಂದು. ಇದೇ ಜನ್ಮದಲ್ಲಿ ಕೋತಿಗಳಾಗಿದ್ದೆವು, ಮತ್ತೆ ಇದೇ ಜನ್ಮದಲ್ಲಿ ವಿಶ್ವದ ಮಾಲೀಕರಾಗಲು ಯೋಗ್ಯರಾಗುತ್ತಿದ್ದೇವೆ. ನಾವು ಕೋತಿಗಳಿಗಿಂತಲೂ ಕಡೆಯಾಗಿದ್ದೆವು ಎಂದು ತಿಳಿಯುತ್ತೀರಿ. ಈಶ್ವರನು ಸರ್ವವ್ಯಾಪಿ ಎನ್ನುತ್ತಾರೆ. ಸರ್ವವ್ಯಾಪಿಯ ಜ್ಞಾನವಂತೂ ಸಂಪೂರ್ಣ ಕಾಡುತನವಾಗಿದೆ. ಈಗ ನೀವು ತಿಳಿಯುತ್ತೀರಿ, ಅನೇಕ ಪ್ರಕಾರದ ಮನುಷ್ಯರಿದ್ದಾರೆ. ಕೆಲವರು ಎಲ್ಲಿ ನೋಡಿದರೂ ರಾಧೆಯೇ ರಾಧೆ ಎನ್ನುತ್ತಾರೆ.
ಕೃಷ್ಣನ ಪೂಜಾರಿಗಳು ಕೃಷ್ಣನೇ ಕೃಷ್ಣ ಎನ್ನುತ್ತಾರೆ. ಭಕ್ತಿ ಮಾರ್ಗ ಅಲ್ಲವೇ? ಅನೇಕ ಪೂಜೆಗಳು ನಡೆಯುತ್ತವೆ. ಈಗ ನಿಮ್ಮ ಬುದ್ಧಿ ಎಲ್ಲಿಗೆ ಹೋಗುತ್ತದೆ? ನಾವು ಹೊಸ ಪ್ರಪಂಚಕ್ಕೆ ಬರುತ್ತೇವೆ. ಅಲ್ಲಿ ಯಾವುದೇ ಮಂದಿರ ಇರುವುದಿಲ್ಲ, ಜ್ಞಾನವೂ ಇರುವುದಿಲ್ಲ. ಜ್ಞಾನವಿರುವುದೇ ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಹೋಗಲು. ರಾಜಯೋಗ ಅಲ್ಲವೇ? ರಾಜ ರಾಣಿ ಡಬಲ್ ಕಿರೀಟಧಾರಿ ಇವರು ಲಕ್ಷ್ಮೀನಾರಾಯಣ ಅಲ್ಲವೇ? ಆದರೆ ಏನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅಂಬಾ ಅಂಬಾ ಎನ್ನುತ್ತಿರುತ್ತಾರೆ. ಲಕ್ಷ್ಮಿಯನ್ನು ಅಂಬಾ ಎನ್ನಲಾಗುವುದಿಲ್ಲ. ಎಷ್ಟು ಹೆಸರುಗಳಿವೆ? ಕಾಳಿ, ಚಂಡಿಕ. ಈಗ ಮಕ್ಕಳಾದ ನೀವು ಎಲ್ಲವನ್ನೂ ಮರೆಯುತ್ತೀರಿ, ದೇಹವನ್ನೂ ಮರೆಯಬೇಕು. ಭಗವಾನುವಾಚ ಅಲ್ಲವೇ? ಗೀತೆಗೆ ಬಹಳ ಗೌರವವಿದೆ. ಅನೇಕ ಮಾತೆಯರು ಕೂಡ ಗೀತೆಯ ಅರ್ಥವನ್ನು ಸಂಸ್ಕೃತದಲ್ಲಿ ಕುಳಿತು ತಿಳಿಸುತ್ತಾರೆ. ಭಿನ್ನ ಭಿನ್ನ ಪ್ರಕಾರದವರಿದ್ದಾರೆ. ಬನಾರಸ್ ಒಂದು ಅಡ್ಡೆಯಾಗಿದೆ. ಅಲ್ಲಿಂದಲೇ ಎಲ್ಲರಿಗೂ ಟೈಟಲ್ ಸಿಗುತ್ತವೆ. ಅದಕ್ಕಾಗಿಯೇ ಬಾಬಾ ಕಳುಹಿಸಿದ್ದರು, ವಿದ್ವತ್ ಮಂಡಳಿಯನ್ನು ಮುತ್ತಿಗೆ ಹಾಕಿ ಎಂದು, ಅಂದರೆ ಅವರಿಗೋಗಿ ಸೇವೆ ಮಾಡಿ ಎಂದು. ಈಗ ಬರುತ್ತಾರೆ, ಸರಿಯಾಗಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಮತ್ತೆ ಹೊರಗೆ ಹೋದರೆ ಮೊದಲಿನಂತೆಯೇ ಆಗುತ್ತಾರೆ. ಏನು ಮಾಡುವುದು ಎಂದು ವಿಚಾರ ಮಾಡುತ್ತಾರೆ. ಗೀತೆಯನ್ನು ಶಿವನು ಹಾಡಿದ್ದಾನೆ ಎಂದು ಹೇಳಿದರೆ ಇವರು ಎಲ್ಲಿಂದ ಕಲಿತಿದ್ದಾರೆ ಎಂದು ಎಲ್ಲರೂ ಕೇಳುತ್ತಾರೆ. ಮಕ್ಕಳು ಇದು ಶಿಕ್ಷಣ ಎಂದು ತಿಳಿಯುತ್ತಾರೆ. ಗುರಿಯೂ ಇದೆ, ಆದರೆ ನೆನಪಿನ ಯಾತ್ರೆಯಲ್ಲಿ ಪರಿಶ್ರಮವಿದೆ. ಮಾಯೆಯು ವಿಘ್ನಗಳನ್ನು ಹಾಕುತ್ತದೆ. ಬೇರೆ ಕಡೆ ವಿಚಾರ ಹೋಯಿತು ಎಂದರೆ ಮಾಯೆ ಬಂದಿತು ಎಂದರ್ಥ. ತಂದೆ ಒಬ್ಬರೇ, ಮಾಯೆಯ ರೂಪಗಳು ಅನೇಕ. ಬುದ್ಧಿ ಹೋದಂತೆ ಮಾಯೆಯೂ ಎಳೆಯುತ್ತದೆ. ಸಮಯ ಬೇಕಾಗುತ್ತದೆ. ಯಾವಾಗ ನಾವು ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತೇವೆಯೋ ಕಲ್ಪವೂ ತಲುಪುತ್ತಾರೆ. ನಂತರ ಯುದ್ಧ ನಡೆಯುತ್ತದೆ. ನೀವು ಸತೋಪ್ರಧಾನರಾಗುತ್ತೀರಿ ಎಂದರೆ ನಿಮಗಾಗಿ ಹೊಸ ಪ್ರಪಂಚ ಅವಶ್ಯವಾಗಿ ಬೇಕು. ಇದು ಒಂದು ಲೈಫ್, ಫಸ್ಟ್ ಕ್ಲಾಸ್ ಅಮೂಲ್ಯ ಜೀವನ ಇದಾಗಿದೆ. ಇದು ಈಶ್ವರೀಯ ಜ್ಞಾನ. ಭಗವಂತ ತಂದೆಯೇ ಕುಳಿತು ಕಲಿಸುತ್ತಾರೆ. ನಿಮ್ಮ ಬುದ್ಧಿಯಲ್ಲಿ ಮೊದಲು ಕೃಷ್ಣನಿದ್ದನು. ಈಗ ನೀವು ಶಿವಬಾಬಾರವರನ್ನು ನೆನಪು ಮಾಡುತ್ತೀರಿ. ಆದರೆ ಇದು ಬುದ್ಧಿಯಲ್ಲಿ ಕುಳಿತುಕೊಳ್ಳಲಿ. ಅವರು ಎಷ್ಟು ಸಣ್ಣ ಬಿಂದುವಾಗಿದ್ದಾರೆ, ಆದರೂ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ದೊಡ್ಡದಾಗಿ ತಿಳಿದುಕೊಳ್ಳುತ್ತಾರೆ. ಭಕ್ತಿಯಲ್ಲೂ ದೊಡ್ಡದಾಗಿ ಮಾಡಿದ್ದಾರೆ. ಕೆಲವರು ಉತ್ತಮ ರೀತಿಯಲ್ಲಿ ನೆನಪು ಮಾಡುತ್ತಾರೆ. ನಾನಾತ್ಮ, ಟೇಪ್ ತುಂಬಿದೆ. ಈಗ ಶರೀರ ಧಾರಣೆ ಮಾಡಿದ್ದೇವೆ, ಆದ್ದರಿಂದ ಟೇಪ್ ನಡೆಯುತ್ತಿರುತ್ತದೆ. ಈಶ್ವರನ ಟೇಪ್ ಅಂದರೆ ರೆಕಾರ್ಡ್ ಅಂದರೆ ಆತ್ಮ ಎಲ್ಲಕ್ಕಿಂತ ಚಿಕ್ಕದಾಗಿದೆಯೇ ಅಥವಾ ಯಾವುದಾದರೂ ಮನುಷ್ಯನ ಆತ್ಮದ ಟೇಪ್ ಚಿಕ್ಕದಾಗಿದೆಯೇ? ಅವರದ್ದು ಜ್ಞಾನದ ಆಕ್ಟಿವಿಟಿ. ತಂದೆ ಜ್ಞಾನ ತಿಳಿಸುತ್ತಾರೆ. ಅವಶ್ಯವಾಗಿ ರೆಕಾರ್ಡ್ ಇದೆ. ತಂದೆಗಿಂತ ಕಡಿಮೆ ರೆಕಾರ್ಡ್ ಇರುವವರು ಯಾರಾದರೂ ಇದ್ದಾರೆಯೇ? ಈ ಎಲ್ಲಾ ವಿಷಯಗಳನ್ನು ನೀವು ಈಗ ತಿಳಿದುಕೊಳ್ಳುತ್ತೀರಿ. ಪಾಪ ಮನುಷ್ಯರಿಗೇನು ಗೊತ್ತು? ಪರಮಾತ್ಮನು ಶ್ರೇಷ್ಠ, ಅತಿ ಶ್ರೇಷ್ಠ ಎಂದು ನೀವು ತಿಳಿದುಕೊಳ್ಳುತ್ತೀರಿ. ಅವರನ್ನೇ ನಾಲೆಡ್ಜ್ಫುಲ್ ಎನ್ನಲಾಗುತ್ತದೆ. ನಿಮ್ಮ ಆತ್ಮದ ರೆಕಾರ್ಡ್ ಅವಧಿ ದೊಡ್ಡದಾಗಿದೆ, ಅಂದ್ರೆ 5000 ವರ್ಷಗಳದ್ದು. ಯಾರು ಮೊದಲು ಬರುತ್ತಾರೋ, ಪ್ರೀತಿಯ ಮಕ್ಕಳೇ, ಬಹಳ ಚೆನ್ನಾಗಿ ತಂದೆಯನ್ನು ನೆನಪು ಮಾಡಿರಿ. ನಿಮ್ಮ ಬ್ಯಾಟ್ರಿ ಚಾರ್ಜ್ ಮಾಡಿಕೊಳ್ಳಿರಿ. ಏಕೆಂದರೆ ಬ್ಯಾಟ್ರಿ ನಿಮ್ಮದು ಸಂಪೂರ್ಣ ಡಿಸ್ಚಾರ್ಜ್ ಆಗಿದೆ. ಮತ್ತೆ ಈಗ ನಿಮಗೆ ಯುಕ್ತಿ ಸಿಕ್ಕಿದೆ ಚಾರ್ಜ್ ಮಾಡಿಕೊಳ್ಳಲು. ಎಷ್ಟು ಧಾರಣೆಯಾಗುತ್ತದೆಯೋ ಅಷ್ಟು ಸೇವೆ ಮಾಡುತ್ತಾರೆ. ಬಾಬಾ ತೋಟಗಾರ, ಮಾಲಿ ಕೂಡ ಜೊತೆಯಲ್ಲಿದ್ದಾರೆ. ತಂದೆ ಪ್ರತಿಯೊಬ್ಬರ ಧಾರಣೆಯನ್ನು ಬಹಳ ಚೆನ್ನಾಗಿ ತಿಳಿಯಬಲ್ಲರು, ಆದರೆ ತಿಳಿಸುವುದಿಲ್ಲ. ಏಕೆಂದರೆ ಅಹಂಕಾರ ಬರಬಾರದು ಎಂದು. ನೀವು ಬಹಳ ಚೆನ್ನಾಗಿ ಧಾರಣೆ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಮಕ್ಕಳಿಗೆ ಏನಾಗತ್ತೆ? ಅಹಂಕಾರ ಬರುತ್ತೆ. ಅದಕ್ಕೆ ಬಾಬಾ ಏನ್ ಮಾಡಲ್ಲ, ತಿಳಿಸಲ್ಲ. ಈ ಸಮಯದಲ್ಲಿ ಮಾತೆಯರು ಹೆಚ್ಚು ಸೇವೆ ಮಾಡುತ್ತಾರೆ. ಮಾತೆಯರಿಗೆ ಗೌರವ ಕೊಡಬೇಕು. ಪುರುಷರು ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರ ಇತ್ಯಾದಿಗಳನ್ನು ಬಹಳ ತಿಳಿಸುತ್ತಾರೆ. ನಿಜವಾದ ಜ್ಞಾನವು ಮಾತೆಯರಿಂದ ಸಿಗುತ್ತದೆ. ಅದಕ್ಕಾಗಿಯೇ ಮಾತೆಯರ ಹೆಸರು ಪ್ರಸಿದ್ಧಿ ಇದೆ. ಒಂದು ಧರ್ಮದ ಸ್ಥಾಪನೆ ಮಾಡುತ್ತೀರಿ. ಈ ನಶೆ ಇರಬೇಕು. ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತಿದೆ. ಆ ಆಂತರಿಕ ಖುಷಿ ಇರಬೇಕು. ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಪಾಪಗಳು ಕಳೆಯುತ್ತವೆ ಮತ್ತು ಖುಷಿ ಹೆಚ್ಚಾಗುತ್ತದೆ. ಯಾವ ಸಮಯ ಸಿಕ್ಕರೂ
ಈ ಅಭ್ಯಾಸ ಮಾಡಬೇಕು. ತಂದೆಯಿಂದ ನಮಗೆ ವಿಶ್ವದ ಮಾಲೀಕತನ ಸಿಗುತ್ತದೆ. ಇದೇ ನೆನಪಿದ್ದರೆ ನೀವು ಬಹಳ ಅದೃಷ್ಟಶಾಲಿಗಳು. ಜ್ಞಾನ ಮಾನಸ ಸರೋವರದಲ್ಲಿ ಮುಳುಗುವುದರಿಂದ ಜ್ಞಾನದ ಪರಿಯಾಗುತ್ತೀರಿ. ಒಂದು ಕೆರೆ ಇದೆ, ಅದರ ಬಗ್ಗೆ ಅವರು ಹೇಳುತ್ತಾರೆ, ಇದರಲ್ಲಿ ಮುಳುಗಿ ಏಳುವುದರಿಂದ ಮನುಷ್ಯರು ದೇವಕನ್ಯೆಯರಾಗುತ್ತಾರೆ ಎಂದು. ರಂಗೂನ್ನಲ್ಲೂ ಒಂದು ಕೆರೆ ಇದೆ. ಈಗ ಮಕ್ಕಳಾದ ನೀವು ಜ್ಞಾನ ಸರೋವರದಲ್ಲಿ ಮುಳುಗುತ್ತಿದ್ದೀರಿ. ತಂದೆ ಎಷ್ಟು ಸಹಜವಾಗಿ ತಿಳಿಸುತ್ತಾರೆ. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ತಂದೆಯನ್ನು ನೆನಪು ಮಾಡಿರಿ. ಯಾರಿಗೆ ಬಂಧನ ಇತ್ಯಾದಿಗಳಿಲ್ಲವೋ ಅವರು ತಕ್ಷಣ ಜ್ಞಾನ ಪಡೆಯಬಹುದು. ಇವರಲ್ಲಿ ತಂದೆ ಪ್ರವೇಶ ಮಾಡಿದ್ದಾರೆ. ತಂದೆ ಬಿಡಿಸಿದರು ಎಂದಲ್ಲ, ವೈರಾಗ್ಯ ಬರತೊಡಗಿತು. ಈ ಸೃಷ್ಟಿ ಮುಗಿಯಲಿದೆ ಎಂದು ವೈರಾಗ್ಯ ಬಂತು. ವಿನಾಶವನ್ನು ನೋಡಿದ ಮೇಲೆ ವೈರಾಗ್ಯ ಏಕೆ ಬರುವುದಿಲ್ಲ? ಸನ್ಯಾಸಿಗಳಿಗೆ ವಿನಾಶದ ಸಾಕ್ಷಾತ್ಕಾರ ಆಗುವುದಿಲ್ಲ. ವಿನಾಶವಾಗುವ ವಸ್ತುವಿನ ಮೇಲೆ ಏಕೆ ಮನಸ್ಸನ್ನು ಜೋಡಿಸಬೇಕು ಎಂದು ಇವರು ತಿಳಿದುಕೊಳ್ಳುತ್ತಿದ್ದರು. ಇದನ್ನು ಬೇಹದ್ದಿನ ವೈರಾಗ್ಯ ಎನ್ನಲಾಗುತ್ತದೆ. ಮುಗಿದು ಹೋಗುವ ವಸ್ತುವಿನ ಮೇಲೆ ಪ್ರೀತಿ ಏಕೆ ಇಡಬೇಕು? ಆತ್ಮಗಳಿಗೆ ತಂದೆ ತಿಳಿಸುತ್ತಾರೆ, ಈ ಹಳೆಯ ಪ್ರಪಂಚ ಮುಗಿಯಲಿದೆ. ಈಗ ಸ್ವರ್ಗವನ್ನು ನೆನಪು ಮಾಡಿ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿರಿ. ತಂದೆಯನ್ನು ನೆನಪು ಮಾಡಿದರೆ ಆಸ್ತಿ ಇದ್ದೇ ಇದೆ. ಮನ್ಮನಾಭವದ ಅರ್ಥವೂ ಸಹ ಇದೆ. ನನ್ನನ್ನು ನೆನಪು ಮಾಡಿರಿ, ಆಗ ನೀವು ಚತುರ್ಭುಜಿಗಳಾಗುತ್ತೀರಿ. ಅಂದರೆ ಮಹಾರಾಜ ಮಹಾರಾಣಿಯಾಗುತ್ತೀರಿ. ಎಷ್ಟು ಸಹಜವಾಗಿ ತಿಳಿಸುತ್ತಾರೆ. ವಿನಾಶವಂತೂ ಆಗಲೇಬೇಕು. ಆದ್ದರಿಂದ ಇದೆಲ್ಲವನ್ನೂ ಬಿಡಬೇಕು. ಮತ್ತೆ ಹೊಸ ಪ್ರಪಂಚದಲ್ಲಿ ನೀವು ಆ ರೀತಿ ಆಗುತ್ತೀರಿ. ಹಾಗಾದರೆ ವಿನಾಶಕ್ಕಿಂತ ಮೊದಲೇ ಬಿಡಬೇಕಲ್ಲವೇ? ಬಾಬಾರವರಿಗೆ ಖುಷಿಯ ಮಟ್ಟ ಏರಿತು ಮತ್ತು ವೈರಾಗ್ಯ ಇಡೀ ಪ್ರಪಂಚದಿಂದ ಬಂದಿತು. ನಿಮಗೂ ವೈರಾಗ್ಯ ಬರುತ್ತದೆ. ಜ್ಞಾನ, ಭಕ್ತಿ, ನಂತರ ವೈರಾಗ್ಯ ಇವೆಲ್ಲವೂ ವಿನಾಶವಾಗುವವು. ಈಗ ನಾವಂತೂ ವಾಪಸ್ ಮನೆಗೆ ಹೋಗಬೇಕು. ಇದಕ್ಕಾಗಿ ಪುರುಷಾರ್ಥ ಮಾಡಬೇಕು. ಈ ಹಳೆಯ ಪ್ರಪಂಚ ವಿನಾಶವಾಗುತ್ತದೆ. ನಂತರ ನಾವು ಹೊಸ ಪ್ರಪಂಚಕ್ಕೆ ಶಾಂತಿಧಾಮದ ಮೂಲಕ ಹೋಗುತ್ತೇವೆ. ಮಧುರ ತಂದೆ, ಮಧುರ ಮನೆ, ಮಧುರ ರಾಜಧಾನಿಯನ್ನೇ ನೆನಪು ಮಾಡುತ್ತಿರಬೇಕು. ತಂದೆ ಮಕ್ಕಳಾದ ನಿಮಗೂ ಹೇಳುತ್ತಾರೆ, ಈಗ ಹೊಸ ಪ್ರಪಂಚಕ್ಕೆ ಹೋಗಬೇಕು. ಆದ್ದರಿಂದ ತಂದೆ ಮತ್ತು ಹೊಸ ಪ್ರಪಂಚವನ್ನು ನೆನಪು ಮಾಡಿರಿ. ಆದರೂ ಬುದ್ಧಿ ಬೇರೆ ಕಡೆ ಹೋಗುತ್ತದೆ. ತಂದೆ ಹೇಳುತ್ತಾರೆ, ಹಗಲಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿರಿ. ರಾಮ್ ಸಿಮರ್ ಮೋರೆ ಮನ್ ಪ್ರಭಾತರೆ, ಅಂದ್ರೆ ಪ್ರಭಾತದ ಸಮಯದಲ್ಲಿ, ಅಮೃತ ವೇಳೆಯಲ್ಲಿ ರಾಮನಾಮ ಸ್ಮರಣೆಯನ್ನ ಮಾಡಿರಿ. ಶಿವ ಬಾಬಾರವರನ್ನು ಮುಂಜಾನೆಯ ಸಮಯದಲ್ಲಿ ನೆನಪು ಮಾಡಿರಿ. ಹೇ ಆತ್ಮವೇ, ಹೇ ನನ್ನ ಆತ್ಮದ ಮನಸ್ಸೇ, ಮುಂಜಾನೆ ತಂದೆಯನ್ನು ನೆನಪು ಮಾಡು. ಇದು ಈಗಿನ ಮಾತೆ ಆಗಿದೆ. ಭಕ್ತಿಯಲ್ಲಿ ಇದರ ಅರ್ಥವನ್ನು ಸ್ವಲ್ಪವೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಬಾಯಿಂದ ಯಾವುದೇ ಶಬ್ದ ಮಾಡಬಾರದು. ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡಬೇಕು. ಬೇಹದ್ದಿನ ಬಾಬಾ ಆಗಿದ್ದಾರೆ. ಈ ಪರಿಚಯ ಸಿಕ್ಕಿದೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ನೀವು ಸ್ವರ್ಗಕ್ಕೆ ಹೋಗುತ್ತೀರಿ. ಬೇರೆಯವರಿಗೂ ಪರಿಚಯ ಕೊಟ್ಟರೆ ಉನ್ನತ ಪದವಿ ಪಡೆಯುತ್ತೀರಿ. ಮುಂಜಾನೆ ಬಹಳ ಮಜಾ ಬರುತ್ತದೆ. ಎದ್ದು ಕುಳಿತುಕೊಳ್ಳಿ ಅಥವಾ ಓಡಾಡಿ. ತಂದೆಯನ್ನು ನೆನಪು ಮಾಡಿ. ವಿನಾಶ ಅವಶ್ಯವಾಗಿ ಆಗುತ್ತದೆ ಎಂದು ನಿಮಗೆ ತಿಳಿದಿದೆ. ನಂತರ ನಾವು ನಮ್ಮ ಮನೆಗೆ ಹೋಗುತ್ತೇವೆ. ಬಟ್ಟೆಗಳನ್ನು ನೀವು ಇಲ್ಲೇ ಬಿಡುತ್ತೀರಿ ಅಲ್ಲವೇ? ಕಲ್ಪಕಲ್ಪವೂ ನಿಮಗೆ ಅದೇ ಬಟ್ಟೆಗಳು, ಅದೇ ಫೀಚರ್ಸ್ ಸಿಗುತ್ತಿರುತ್ತವೆ. ಇದು ಬೇಹದ್ದಿನ ವೃಕ್ಷವಾಗಿದೆ. ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಫ್ಲೇ ಇತ್ಯಾದಿಗಳಂತೂ ಅಪಾರವಾಗಿವೆ. ಅವುಗಳನ್ನು ಎಷ್ಟು ನೆನಪು ಮಾಡುತ್ತೀರಿ? ಅಂದ್ರೆ ಸಂಬಂಧಗಳು ಅವು ಇವು ಎಷ್ಟೊಂದಿದಾವೆ. ಅವುಗಳನ್ನ ಎಷ್ಟು ನೆನಪು ಮಾಡುತ್ತೀರಿ? ತಂದೆಯನ್ನು ನೆನಪು ಮಾಡಿದರೆ ವೃಕ್ಷವನ್ನು ನೆನಪು ಮಾಡಿದಂತೆ. ಅದರಿಂದ ತಂದೆ ಹೇಳುತ್ತಾರೆ, ಮನ್ಮನಾಭವ. ತಂದೆ ಮತ್ತು ಹೊಸ ಪ್ರಪಂಚವನ್ನು ನೆನಪು ಮಾಡಿರಿ. ಅರ್ಥವಾಗದಂತಹ ವಿಷಯ ಯಾವುದೂ ಇಲ್ಲ. ಅಕ್ಷರಗಳೇ ಎರಡು. ಸ್ವರ್ಗಕ್ಕೆ ಹೋಗಬೇಕೆಂದರೆ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ಮಕ್ಕಳು ಹೇಳದೆಯೇ ತಾವಾಗಿಯೇ ಧಾರಣೆ ಮಾಡಿಕೊಳ್ಳುತ್ತಾರೆ. ಹಾಗೆಯೇ ಲಕ್ಷ್ಮೀನಾರಾಯಣ ಆಗಬೇಕೆಂದ ಮೇಲೆ
ದೈವಿ ಗುಣಗಳನ್ನು ಅವಶ್ಯವಾಗಿ ಧಾರಣೆ ಮಾಡಬೇಕಲ್ಲವೇ? ಎಷ್ಟು ಚೆನ್ನಾಗಿ ಪ್ರತಿದಿನ ಎಲ್ಲಾ ಸೆಂಟರ್ಸ್ಗಳ ಮಕ್ಕಳಿಗೆ ತಿಳಿಸುತ್ತಾರೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಹಾಗೂ ದಾದಾರವರ ನೆನಪು, ಪ್ರೀತಿ ಮತ್ತು ಶುಭೋದಯ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಶಿವ ತಂದೆಯ ನೆನಪಿದೆಯೇ? ವರದಾನ: ದೃಷ್ಟಾಂತ ರೂಪ ಭವ. ಅನೇಕ ಆತ್ಮಗಳ ಮುಂದೆ ದೃಷ್ಟಾಂತ ರೂಪ ಅಂದರೆ ಉದಾಹರಣಾ ಮೂರ್ತಿಯಾಗುವ ವಿಧಿ ಯಾವುದು? ಕರ್ಮ ಮಾಡುವ ಮೊದಲು ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತರಾಗಿ 3 ಕಾಲಗಳನ್ನು ತಿಳಿಯುವವರಾಗಿರಿ. ಕರ್ಮದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡು ಕರ್ಮ ಮಾಡುವುದರಿಂದ ಯಾವುದೇ ಕರ್ಮ ವಿಕರ್ಮವಾಗುವುದಿಲ್ಲ, ಸದಾ ಸುಕರ್ಮವಾಗುತ್ತದೆ. ಕರ್ಮ ಮಾಡುವ ಸಮಯದಲ್ಲಿ ಸಾಕ್ಷಿ ದೃಷ್ಟರಾಗಿ ಪಾತ್ರ ಅಭಿನಯಿಸುವುದರಿಂದ ಯಾವುದೇ ಕರ್ಮ ಬಂಧನದಲ್ಲಿ ಕರ್ಮ ಬಂಧನಿ ಆತ್ಮರಾಗುವುದಿಲ್ಲ. ಸದಾ ಕರ್ಮ ಮಾಡುತ್ತಿದ್ದರೂ ನ್ಯಾರ ಮತ್ತು ತಂದೆಯ ಪ್ರೀತಿ ಪಾತ್ರ ಅನುಭವ ಮಾಡುತ್ತೀರಿ. ಇಂತಹ ತ್ರಿಕಾಲದರ್ಶಿ ಮತ್ತು ಸಾಕ್ಷಿ ದೃಷ್ಟರಾಗಿ ಪಾತ್ರ ಅಭಿನಯಿಸುವ ಮಕ್ಕಳು ಸದಾ ನ್ಯಾರ ಮತ್ತು ಪ್ಯಾರ ಉದಾಹರಣಾ ಮೂರ್ತಿಯಾಗುತ್ತಾರೆ. ಒಳ್ಳೆಯದು. ಓಂ ನಮಃ ಶಿವಾಯ್.